ಈ ಪ್ರಜ್ವಲ್ನ ಅಪ್ಪ, ಪ್ರಜ್ವಲ್ನ ತಾಯಿ ಯಾರೆಲ್ಲ ಇದರೊಳಗೆ ಭಾಗಿಯಾಗ್ಯಾರೋ ಅವರುಗಳು ಇನ್ನೊಂದು ರೀತಿಯಲ್ಲಿ ಈ ನೆಲದೊಳಗೆ ಒಂದು ಪಾಳೆಗಾರಿಕೆಯನ್ನು ಮೆರಿಲತ್ತಾರೆ. ಆ್ಯಕ್ಚುಲಿ ಕುಮಾರಸ್ವಾಮಿಗೆ, ದೇವೇಗೌಡರಿಗೆ ಮನುಷ್ಯತ್ವ ಅನ್ನೋದು ಹೃದಯದೊಳಗೆ ಸ್ವಲ್ಪ ಏನಾದರೂ ಉಳ್ಕೊಂಡಿದ್ರೆ ಅವರು 30ನೇ ತಾರೀಕಿಗೆ ನಡೀತಾ ಇರುವಂಥ ಬೃಹತ್ ಜನಾಂದೋಲನವನ್ನು ಬೆಂಬಲಿಸಬೇಕು. ಅವರು ಇದೇ BJPಯವರು ನೇಹಾ ಪ್ರಕರಣವನ್ನು ತಮ್ಮ ಕೋಮು ರಾಜಕಾರಣಕ್ಕೆ ಬಳಸ್ಕೊಂಡ್ರು, ಓಟನ್ನು ಸೆಳ್ಕೊಳ್ಳಿಕ್ಕೆ ಬಳಸ್ಕೊಂಡ್ರು. ದೊಡ್ಡ ಸಂಖ್ಯೆಯಲ್ಲಿ 3,000 ವಿಡಿಯೋಗಳಿದ್ದಾವೆ. ಈ ಮಹಿಳೆಯರು ಹಿಂದೂ ಮಹಿಳೆಯರಲ್ಲ. ಎಲ್ಲಿದ್ದಾರೆ ಶೋಭಾ, ಎಲ್ಲಿದ್ದಾರೆ ಶ್ರುತಿ, ಎಲ್ಲಿದ್ದಾರೆ ಸ್ಮೃತಿ ಇರಾನಿ, ಎಲ್ಲಿದ್ದಾರೆ ಮಹಿಳೆಯರ ಬಗ್ಗೆ ಹಿಂದೂ ಸಂಸ್ಕೃತಿಯ ಠೇಕೆದಾರರಾಗಿ ಮಾತಾಡುವಂತ ಎಲ್ಲಿದ್ದಾರೆ ಇವರೆಲ್ಲ? ಒಂದು ಪ್ರಾದೇಶಿಕ ಪಕ್ಷವನ್ನ ಇದೇ ಕಲ್ಲಿನಿಂದ ಹೊಡೆದು ನಾಶ ಮಾಡಿದ್ರು, ಅಂದ್ರೆ ಸರ್ವಾಧಿಕಾರವನ್ನ ಪ್ರತಿಷ್ಠಾಪಿಸಿದ್ರು. ಇಷ್ಟು ಆಳದ ರಾಜಕಾರಣದ ಹಿಡನ್ ಅಜೆಂಡಾವನ್ನ ಅರ್ಥ ಮಾಡ್ಕೊಳ್ಳದಂತ ಅವಿವೇಕಿ ಕುಮಾರಸ್ವಾಮಿ. ದೇಶವನ್ನು ರಕ್ಷಣೆ ಮಾಡುವಂಥವ್ರು ದೇಶವನ್ನು ಭಕ್ಷಣೆ ಮಾಡ್ತೀನಿ ಅಂತಂದರೆ ಅಲ್ಲಿ ಏನು ಬೆಲೆ ಇದೆ ಅವರಿಗೆ? ಒಂದು ಮಹಿಳೆಯಾಗಿ ನಾನು ಯಾವುದೇ ಪಾರ್ಟಿ ಇರ್ಬೋದು, ನಾನು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಅಥವಾ ಜನತಾದಳ ಇರ್ಬೋದು, ಯಾವುದೇ ಪಾರ್ಟಿ ಆಗಲಿ, ನಾನು ಒಂದು ಹೆಣ್ಣಾಗಿ ಅಲ್ಲಿ ಯಾರು ಸಂತ್ರಸ್ತರಾಗಿದ್ದಾರೆ ಆ ಮಹಿಳೆಯರ ಪರ ನಿಲ್ಲೋದು ಪ್ರತಿಯೊಬ್ಬರ ಜವಾಬ್ದಾರಿ. 2,000-3,000 ವಿಡಿಯೋಗಳು ಸಿಕ್ಕಿದ್ದಾವೆ, ವಿಡಿಯೋ ಫೋಟೋಗಳು. ಅವನಿಗೆ ಅಷ್ಟು ಧೈರ್ಯ ಇದ್ದಿದ್ದರೆ ಇರಬೇಕಿತ್ತು ದೇಶದಲ್ಲಿ. ಯಾಕೆ ಡರ್ಪೋಗ್ತಾರೆ, ಓಡೋಗಿದ್ದಾನೆ? ದೊಡ್ಡ ಹೇಡಿ ಅಲ್ವಾ ಅವನು. ತನ್ನ ಮನೇನ ಸರಿಯಾಗಿ ನೋಡ್ಕೊಳ್ಳೋಕ್ಕಾಗ್ದಲೇ ಇರುವಂತಹ, ಸಾಮರ್ಥ್ಯ ಇಲ್ಲದೇ ಇರುವಂತಹ ಅಪ್ಪ, ತಾತ, ಚಿಕ್ಕಪ್ಪ, ಅಮ್ಮಗಳು ದೇಶನ ಹೆಂಗೆ ನೋಡ್ಕೋತಾರೆ? ಇದೊಂದು ಕರ್ನಾಟಕ ಮಾತ್ರ ಅಲ್ಲ, ದೇಶ ಮಾತ್ರ ಅಲ್ಲ, ಜಗತ್ತೇ ತಲ್ಲಣಿಸುವಂಥ ಒಂದು ಸಂಗತಿ ಇದು. 5-6 ವರ್ಷದ ಅಂತರದೊಳಗೆ ಸಾವಿರಾರು ವಿಡಿಯೋಗಳು ಮಾಡಿ ಅನೇಕ ಮಹಿಳೆಯರ ಬದುಕನ್ನು ಬೀದಿಗೆ ಬರೋ ರೀತಿಯಲ್ಲಿ ಮಾಡಿದಂಥ ಒಂದು ಬಹುದೊಡ್ಡ ಷಡ್ಯಂತ್ರ ಇದು. ಎಸ್ಪೆಷಲಿ ಈ ರಾಜಕಾರಣದ ಸಂದರ್ಭದಲ್ಲಿ ಹೆಣ್ಣುಮಕ್ಕಳನ್ನು ಒಂದು ಕಮಾಡಿಟಿಯಾಗಿ ಬಳಸ್ಕೊಳ್ಳೋದು ಮತ್ತು ಹೆಣ್ಣನ್ನು ಒಂದು ದೇಹವಾಗಿ ಬಳಸ್ಕೊಳ್ಳೋದು, ಇದು ಅತ್ಯಂತ ಕ್ರೌರ್ಯ. ಭೂಮಂಡಲದ ಮೇಲೆ ಇರುವಂಥ ಸಕಲ ಜೀವರಾಶಿಗಳಿಗೆ ಲೇಸು ಬಯಸುವಂಥ ಸಂಸ್ಕೃತಿ ಕನ್ನಡದ ಸಂಸ್ಕೃತಿ, ಕರ್ನಾಟಕದ ಸಂಸ್ಕೃತಿ. ಇಂಥ ಸಂಸ್ಕೃತಿಯ ನಾಡಿನಲ್ಲಿ ಹೆಣ್ಣನ್ನು ಅಸಹಾಯಕತೆಗೆ ದೂಡೋದು ಮತ್ತು ಅಸಹಾಯಕತೆ ಕೆಡ್ಡದೊಳಗೆ ಬಿದ್ದಂಥವರನ್ನು ಇನ್ನಷ್ಟು ನಾಶ ಮಾಡೋದು, ಪುನಃ ಅವ್ರ ಮೇಲೆ ಆಪಾದನೆ ಹೊರಿಸಿ ಅವರನ್ನು ತಪ್ಪಿತಸ್ಥ ಸ್ಥಾನದಲ್ಲಿ ನಿಲ್ಲಿಸಿ ನೇಣಿಗೆ ಹಾಕೋದು ಅಂದರೆ ನೀವೇನು ನೇಣಿಗೆ ಹಾಕಬೇಕಂತೇನಿಲ್ಲ, ಆದರೆ ಆ ರೀತಿ ಅವರ ಘನತೆಯ ಬದುಕಿಗೆ, ಆ ಹಕ್ಕಿಗೆ ಧಕ್ಕೆ ಉಂಟು ಮಾಡೋದು, ಆ ಹಕ್ಕನ್ನು ಕಸ್ಕೊಳ್ಳೋದು, ಇದು ಅತ್ಯಂತ ಅಪಾಯಕಾರಿಯಾದಂಥ ಬೆಳವಣಿಗೆ. ಅಕ್ಕ ಮಹಾದೇವಿ ಧಿಕ್ಕರಿಸಿರೋದು ಒಂದು ಪೌರುಷದ ಅಹಂಕಾರ ತೋರಿಸುವಂಥದ್ದು, ಇನ್ನೊಂದು ದೊಡ್ಡ ರಾಜಶಾಹಿ, ಮತ್ತೊಂದು ಪಾಳೆಗಾರಿ ನಂಬಿಕೆಗಳು. ಇದನ್ನು ಧಿಕ್ಕರಿಸಿದಳು ಅಕ್ಕ ಮಹಾದೇವಿ. ಆದರೆ ಇವತ್ತಿಗೂ ಸಹಿತ ಇದೇ ಕನ್ನಡದ ನೆಲದಲ್ಲಿ ಅದೆಲ್ಲವನ್ನು ತಮ್ಮ ಕೈವಶ ಮಾಡಿಕೊಂಡಂಥ ಈ ಪ್ರಜ್ವಲ್ನ ಅಪ್ಪ, ಪ್ರಜ್ವಲ್ನ ತಾಯಿ ಯಾರೆಲ್ಲ ಇದರೊಳಗೆ ಭಾಗಿಯಾಗ್ಯಾರೋ ಅವರುಗಳು ಇನ್ನೊಂದು ರೀತಿಯಲ್ಲಿ ಈ ನೆಲದೊಳಗೆ ಒಂದು ಪಾಳೆಗಾರಿಕೆಯನ್ನು ಮೆರಿಲತ್ತಾರೆ. ನನಗೆ ಹಾಸನದ ಬಗ್ಗೆ ಗಾಬರಿ ಆಗಿರೋದೇನು ಅಂತ ಕೇಳಿದ್ರೆ, ಗಣಿಧಣಿಗಳು ಬಳ್ಳಾರಿಯನ್ನು ರಿಪಬ್ಲಿಕ್ ಮಾಡ್ಕೊಂಡಿದ್ರು. ದೊಡ್ಡ ವ್ಯಾಪಾರದ ಜಾಲ ಅದು, ಸಂಪತ್ತನ್ನು ಲೂಟಿ ಮಾಡುವ ಜಾಲ. ಅವರ ಆ ಲೂಟಿಗೆ ಅಲ್ಲಿಯ ನಿಸರ್ಗ, ಅಲ್ಲಿಯ ಜನತೆ ಬದುಕು ನಾಶ ಆಯಿತು. ಮತ್ತದನ್ನು ವಾಪಸ್ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಇವತ್ತು ಹಾಸನದಲ್ಲಿ ಇನ್ನೊಂದು ರಿಪಬ್ಲಿಕ್ಕಲ್ಲಿ ಏನು ರಿಪಬ್ಲಿಕ್ ಅದು? ಮಹಿಳೆಯರ ಬದುಕನ್ನು, ಘನತೆಯನ್ನು ಸಂಪೂರ್ಣ ಸ್ಮ್ಯಾಶ್ ಮಾಡಲಿಕ್ಕೆ ಪಣ ತೊಟ್ಟಂಥ ರಿಪಬ್ಲಿಕ್. ಇದನ್ನು ಯಾವ ಕಾರಣಕ್ಕೂ ಕನ್ನಡದ ಜನತೆ ಒಪ್ಪಲ್ಲ, ತೀವ್ರ ಖಂಡಿಸಬೇಕಾದಂಥ ಸಂಗತಿ. ನನಗೆ ಆಶ್ಚರ್ಯ ಆಗೋದು ಏನಂತ ಕೇಳಿದ್ರೆ, ಒಂದು ಪ್ರಾದೇಶಿಕ ಪಕ್ಷವಾಗಿ JDS, ಎಸ್ ಅಂದರೆ ಸೆಕ್ಯುಲರಿಸಮ್. ಹಿಂದೆ ಕುಮಾರಸ್ವಾಮಿ ಒಂದು ಸರ್ತಿಗೆ ನೀವು ಎಸ್ ಅಂತ ಹಾಕ್ಕೊಂಡಿದ್ದೀರಿ, ಕೋಮುವಾದಿಗಳ ಜೊತೆ ಹೋಗ್ತಿರಲ್ರಿ ಅಂದಾಗ ವಾಟ್ ಈಸ್ ಸೆಕ್ಯುಲರಿಸಮ್ ಅಂತ ಕೇಳಿದರು. ದಟ್ ಈಸ್ ದ ಕುಮಾರಸ್ವಾಮಿ. ಅದೇ ಕುಮಾರಸ್ವಾಮಿ ಇವರು ಇವತ್ತು ಸಹಿತ ಪ್ರಜ್ವಲ್ನನ್ನು ಬೆಂಬಲಿಸಿ ಮಾತಾಡ್ತಾರೆ. ನಿನ್ನೆ ಅವ್ರದ್ದೊಂದು ಹೇಳಿ ನೋಡಿದೆ ನಾನು. ಆಕ್ಚುಲಿ ಕುಮಾರಸ್ವಾಮಿಗೆ, ದೇವೇಗೌಡರಿಗೆ ಮನುಷ್ಯತ್ವ ಅನ್ನೋದು ಹೃದಯದೊಳಗೆ ಸ್ವಲ್ಪ ಏನಾದರೂ ಉಳ್ಕೊಂಡಿದ್ರ ಅವರು 30ನೇ ತಾರೀಕಿಗೆ ನಡೀತಾ ಇರುವಂತಹ ಬೃಹತ್ ಜನಾಂದೋಲನವನ್ನ ಬೆಂಬಲಿಸಬೇಕು. ಅವರು ಎಲ್ಲಿದ್ದೀರಿ ಸೆಂಟ್ರಲ್ ಗೌರ್ಮೆಂಟು, ಎಲ್ಲಿದ್ದೀರಿ ಸ್ಟೇಟ್ ಗೌರ್ಮೆಂಟು, ಇರಬಹುದು ನನ್ನ ಮೊಮ್ಮಗ, ನೀವು ಅವನ್ನ ಮೊದಲು ಅರೆಸ್ಟ್ ಮಾಡಿರಿ ಅಂತ ಹೇಳಬೇಕಿತ್ತು. ನನಗೆ ನೇಹಾನ್ ಪ್ರಕರಣ ನೆನಪಾಗ್ತದೆ. ಇದೇ BJPಯವರು ನೇಹಾ ಪ್ರಕರಣವನ್ನು ತಮ್ಮ ಕೋಮು ರಾಜಕಾರಣಕ್ಕೆ ಬಳಸ್ಕೊಂಡ್ರು, ಓಟನ್ನು ಸೆಳ್ಕೊಳ್ಳಿಕ್ಕೆ ಬಳಸ್ಕೊಂಡ್ರು. ಬಟ್ ಆ ಹುಡುಗನ ತಾಯಿ ಏನು ಹೇಳಿದಳು? ನನ್ನ ಮಗ ತಪ್ಪು ಮಾಡಿದ್ದಾನ, ಶಿಕ್ಷೆ ಕೊಡ್ರಿ ಅಂತ. ತಂದೆನೂ ಏನು ಹೇಳ್ದ? ನನ್ನ ಮಗ ತಪ್ಪು ಮಾಡಿದ್ದಾನ, ಶಿಕ್ಷೆ ಕೊಡ್ರಿ ಅಂತ ಹೇಳಿದ್ರು. ಏನಾಗಿದೆ ದೇವೇಗೌಡರಿಗೆ, ಏನಾಗ್ಯದ ರೇವಣ್ಣಗೆ, ಏನಾಗ್ಯದ ಕುಮಾರಸ್ವಾಮಿಗೆ? ಅವರ ಮಗನ ಇಂಥ 100 ಮಹಿಳೆಯರು, ಅಸಂಖ್ಯ ಮಹಿಳೆಯರ ಬದುಕನ್ನು ನಾಶ ಮಾಡಿದಂಥ ಒಬ್ಬ ದುಷ್ಟನನ್ನು ನೀವು ಬಚಾವ್ ಮಾಡ್ತೀರಿ. ಯಾರ್ಯಾರು ಬಚಾವ್ ಮಾಡಿದ್ರಿ? ಯಾರ್ಯಾರು? ಮೊದಲು ಮನೆಯವರು ಬಚಾವ್ ಮಾಡಿದ್ರಿ. ನಮ್ಮ ಕುಟುಂಬದ ವಿರುದ್ಧ ಯಾರು ಮಾತಾಡಬಾರ್ದು ಅಂತ ಕೋರ್ಟಿನ ಕಾನೂನಿನ ನೆರವು ತಗೊಳ್ತೀರಿ. ಮನುಷ್ಯತ್ವ ಅದನ್ನು ನಿಮಗೇನಾದರೂ? ಯಾಕೆ ನಿಮಗೆ ಹೆದರಿಕೆ? ನಿಮ್ಮ ಈ ಪೆನ್ ಡ್ರೈವ್ ಅನ್ನೋದನ್ನು ಇಡೀ ಜಗತ್ತಿನಾದ್ಯಂತ ಕರ್ನಾಟಕ ತಲೆ ತಗ್ಗಿಸುವಂಗೆ ಮಾಡಿದ್ದೀರಿ ನೀವು.
ಹೌದಾ? ಸೊ ಇದನ್ನು ನಾವು ಪ್ರಜ್ಞಾವಂತ, ವಿವೇಕವಂತ ಎಲ್ಲರೂ ತೀವ್ರವಾಗಿ ಖಂಡಿಸಬೇಕಾದಂಥ ಸಂಗತಿ ನಂಬರ್ 1. ನಂಬರ್ 2, ರಾಜಕೀಯದ ಆಳ ಅಗಲಗಳನ್ನು ಗೊತ್ತಿಲ್ಲದಂಥ ಕುಮಾರಸ್ವಾಮಿ ತನ್ನ ಸ್ವಾರ್ಥ ರಾಜಕಾರಣವನ್ನು, ಅದೇನು ಹೇಳ್ತೀರಿ, ಆ ಕ್ಷಣಕ್ಕೆ ಏನು ಬೇಕೋ ತನಗೆ ಅಂಥ ಒಂದು ರಾಜಕಾರಣ, ಅವಕಾಶವಾದಿ ರಾಜಕಾರಣ ಮಾಡ್ಕೊಂಡು ಬಂದರು. ಯಾಕೆ ನಾನು ಇದು ಕುಮಾರಸ್ವಾಮಿಯ ಮತ್ತು ದೇವೇಗೌಡರ ಅವಿವೇಕ ಅಂತ ಹೇಳ್ತೀನಿ ಅಂದ್ರೆ, ಇವತ್ತು BJP ಒಂದು ಕಲ್ಲಿಗೆ 2 ಹಕ್ಕಿಯನ್ನು ಹೊಡೆದ್ರು. ಅವರಿಗೆ ಬೆಂಬಲ ಮಾಡಬೇಡ್ರಿ ಅಂತ BJP ಒಳಗಿನವರೇ BJPಗೆ ಹೇಳಿದ್ರು. ಆದರೆ ಪ್ರಧಾನಮಂತ್ರಿಗಳು ಈ ಕುಟುಂಬದ ಜೊತೆ ಕೂತು ಫೋಟೋ ತೆಕ್ಕೊಂಡ್ಬಿಟ್ರು. ಆಮೇಲೆ ಇವರಿಗೆ ಬೆಂಬಲಿಸಿ ಸ್ವತಃ ಪ್ರಧಾನಮಂತ್ರಿ ಭಾಷಣ ಮಾಡಿದ್ರು. ಪ್ರಧಾನಮಂತ್ರಿಗೆ ಗೊತ್ತಿತ್ತು, BJP ಅವರಿಗೆಲ್ಲರಿಗೂ ಗೊತ್ತಿತ್ತು. ಹಿಂದೂ ಸಂಸ್ಕೃತಿ ಅಂತ ಮಾತಾಡಿ ಮಹಿಳೆಯರ ಬಗ್ಗೆ ಭಾರಿ ಏನು ಅಂತ ಮಾತಾಡಂಥವ್ರು ಇದರಲ್ಲಿರುವಂಥ ಈ ಸಾವಿರಾರು ಜನ ಇದಾರಲ್ಲ, ನೂರಾರು ದೊಡ್ಡ ಸಂಖ್ಯೆಯಲ್ಲಿ 3,000 ವಿಡಿಯೋಗಳಿದ್ದಾವೆ. ಈ ಮಹಿಳೆಯರು ಹಿಂದೂ ಮಹಿಳೆಯರಲ್ಲ. ಎಲ್ಲಿದ್ದಾರೆ ಶೋಭಾ? ಎಲ್ಲಿದ್ದಾರೆ ಶ್ರುತಿ? ಎಲ್ಲಿದ್ದಾರೆ ಸ್ಮೃತಿ ಇರಾನಿ? ಎಲ್ಲಿದ್ದಾರೆ ಮಹಿಳೆಯರ ಬಗ್ಗೆ ಹಿಂದೂ ಸಂಸ್ಕೃತಿಯ ಠೇಕೆದಾರರಾಗಿ ಮಾತಾಡುವಂಥ? ಎಲ್ಲಿದ್ದಾರೆ ಇವರೆಲ್ಲ? ನಾನು ತಾಯಿ ಹೊಟ್ಟೆಯಿಂದ ಹುಟ್ಟಿಲ್ಲ, ನಾನು ದೇವರೇ ಕಳಿಸಿದಾನ ಅಂತ ಹೇಳ್ತಾರಲ್ಲ, ಮಹಿಳಾ ವಿರೋಧಿ ನಿಲುವು ಇದು. ಸೊ ಅವರು ಅವತ್ತು ಪ್ರಜ್ವಲ್ಗೆ ಓಟ್ ಕೊಡ್ರಿ ಅಂತ ಬಂದು ಭಾಷಣ ಮಾಡಿ ಹೋದರು. BJPಯನ್ನು ನಡೆಸ್ತಾ ಇರೋದು RSS. BJP ಒಂದು ಪೊಲಿಟಿಕಲ್ ಪಾರ್ಟಿ ಅಲ್ಲ, ಅದು RSSನ ಅಜೆಂಡಾ ಜಾರಿ ಮಾಡುವಂಥ ಪೊಲಿಟಿಕಲ್ ವಿಂಗ್. ದಟ್ ಇಸ್ ನಾಟ್ ಪಾರ್ಟಿ, ಅದು ಪೊಲಿಟಿಕಲ್ ಪಾರ್ಟಿ ಅಲ್ಲ. ಅವರು ತೀರ್ಮಾನ ಮಾಡಿದ್ದಾರೆ RSSನವರು ಏನಂದ್ರೆ, ಏಕಪಕ್ಷ, ಏಕ ಅಧಿಕಾರ, ಏಕ ರಾಜಕಾರಣ, ಏಕ ಸಂಸ್ಕೃತಿ, ಏಕ ಅಂದರೆ ಒಂದು ಎಲ್ಲ. ಯಾವುದು ಪ್ರಜಾಪ್ರಭುತ್ವದ ಸೌಂದರ್ಯವಾದಂಥ ಪ್ರತಿರೋಧಗಳನ್ನು ಅಥವಾ ಭಿನ್ನ ವಿಭಿನ್ನ ಅಭಿವ್ಯಕ್ತಿಗಳನ್ನು ಅವ್ರು ಒಪ್ಪಲ್ಲ. ಅವ್ರದ್ದು ಹಿಟ್ಲರ್ ಶಾಹಿ 2 ಪಕ್ಷಗಳೇ ಇರಬೇಕು, ಒಂದೇ ಸರ್ಕಾರ ಇರಬೇಕು, ಮುಂದೆ ಚುನಾವಣೆಯೇ ನಡಿಬಾರ್ದು ಅನ್ನೋದು RSSನ ಅಜೆಂಡಾ. ಹಾಗಾಗಿ ಅವರು ಭಾಳ ವ್ಯವಸ್ಥಿತವಾಗಿ ಈ ನೂರಾರು ಜನ ಮಹಿಳೆಯರೊಂದಿಗೆ ಏನು ದುಷ್ಕೃತ್ಯ ನಡೆಸಿ ಅವರ ದೇಹವನ್ನು ಬಳಸಿ ಅವರ ಅಸಹಾಯಕತೆಯನ್ನು ದುರ್ಬಳಕೆ ಮಾಡಿಕೊಂಡಂಥ ಈ ಪ್ರಕರಣವನ್ನು ಅವರು ಖಂಡಿಸೋದನ್ನು ಬಿಟ್ಟು ಇವತ್ತಿಗೂ BJP, ನಾನು ಹೇಳ್ತೀನಿ, ನನ್ನ ಮಾತು ಕೇಳೋರು ಯಾರಾದರೂ ಇದ್ದರೆ ನಾನು ಬೇಕಾದ್ರೆ ಸವಾಲು ಮಾಡ್ತೀನಿ, ಬಂದು ಹೇಳಿ, BJPಯ ಒಬ್ಬ ಸಾಮಾನ್ಯ ಸದಸ್ಯರು ಯಾರೂ ಇದನ್ನು ಖಂಡಿಸಿಲ್ಲ. ವಾಯ್? ಈ ಮಹಿಳೆಯರು ಯಾರಿದ್ದಾರಾ? ನೇಹಾ ಮಾತ್ರ ನಿಮ್ಗೆ ಹಿಂದೂ ಮಹಿಳೆ ಕಂಡ್ಲಾ? ಅದನ್ನು ನಾವೆಲ್ಲರೂ ಖಂಡಿಸಿದ್ದೀವಿ. ಒಂದು ಕಲ್ಲಿಗೆ 2 ಹಕ್ಕಿಯನ್ನು ಹೊಡೆದ್ರು. ಒಂದು, ಈ ಮಹಿಳೆಯರ ಪ್ರಕರಣವನ್ನು ಬಳಸ್ಕೊಂಡು ತಮ್ಮ ಮನುವಾದಿ ಸನಾತನ ಸಿದ್ಧಾಂತವನ್ನು ಜನತೆಯ ತಲೆಯಲ್ಲಿ ಗಟ್ಟಿ ಮಾಡಿದ್ರು. ಎರಡನೇದಾಗಿ, ಒಂದು ಪ್ರಾದೇಶಿಕ ಪಕ್ಷವನ್ನು ಇದೇ ಕಲ್ಲಿನಿಂದ ಹೊಡೆದು ನಾಶ ಮಾಡಿದ್ರು. ಅಂದರೆ ಸರ್ವಾಧಿಕಾರವನ್ನು ಪ್ರತಿಷ್ಠಾಪಿಸಿದ್ರು. ಇಷ್ಟು ಆಳದ ರಾಜಕಾರಣದ ಹಿಡನ್ ಅಜೆಂಡಾವನ್ನು ಅರ್ಥ ಮಾಡ್ಕೊಳ್ಳದಂಥ ಅವಿವೇಕಿ ಕುಮಾರಸ್ವಾಮಿ. ಸೊ 30ಕ್ಕೆ ಯಾರು ಬರಬಾರ್ದು ಅಂತೆಲ್ಲ ಮಾತಾಡ್ತಿದ್ದಾರಲ್ಲ, ಕನ್ನಡದ ಜನತೆಗೆ ನಾನು ಕೈ ಮುಗಿದು ವಿನಂತಿ ಮಾಡ್ತೀನಿ. ಸಕಲ ಜೀವಾತ್ಮರಿಗೆ ಲೇಸು ಬಯಸುವ ಶರಣ ಸೂಫಿ ಸಂತ ಅವಧೂತ ಆರೂಢ ಪರಂಪರೆಯ ಸಮಸ್ತ ಜನತೆ ಆ ಮಹಿಳೆಯರ ಘನತೆಯ ಬದುಕನ್ನು ಕಟ್ಕೊಡ್ಲಿಕ್ಕಾಗಿ ಈ ಪ್ರಜ್ವಲ್ ರೇವಣ್ಣ ಮತ್ತು ಇವರಿಗೆ ಇರುವಂಥ ಎಲ್ಲರನ್ನ ಬಂಧನ ಮಾಡಿರಿ ಅಂತ ಆಗ್ರಹ ಮಾಡಲಿಕ್ಕಾಗಿ ಬರಬೇಕು ಅಂತ ನಾವು ವಿನಂತಿ ಮಾಡ್ತೇವೆ. ಈಗ ಇಂತಹ ಒಂದು ಮಹಿಳೆಗೆ ಆಗ್ತಾ ಇರ್ತಕ್ಕಂತಹ ಅನ್ಯಾಯ, ದೌರ್ಜನ್ಯ, ಈ ಲೈಂಗಿಕ ಹಿಂಸೆ, ಇದನ್ನು ಎಲ್ಲ ಪಕ್ಷದವರು ಇದನ್ನು ಏನು ಮಾಡಬೇಕು ಅಂದರೆ ಪ್ರತಿಭಟಿಸಬೇಕು. ಮಹಿಳೆಗೆ ಒಂದು ನ್ಯಾಯವನ್ನು ಕೊಡೋದಕ್ಕೆ ಈ ಪಕ್ಷ ಭೇದವನ್ನು ಮರೆತು, ಇಲ್ಲಿ ಏನು ಜಾತಿ ಮತ ಭೇದವನ್ನು ಮರೆತು ಎಲ್ಲರೂ ಏನು ಮಾಡಬೇಕು ಅಂತಂದರೆ ಮಹಿಳೆಯ ಪರವಾಗಿ ನಿಲ್ಲಬೇಕು. ಇವತ್ತು ರಾಜಕೀಯ ವ್ಯಕ್ತಿಗಳು ತಾವು ಏನೆಲ್ಲ ಮಾಡಿಬಿಡ್ಬೋದು, ಏನೆಲ್ಲ ಮಾಡಿ ದಕ್ಕಿಸ್ಕೊಂಡು ಬಿಡ್ಬೋದು ಅಂಥೇಳಿ ತಿಳ್ಕೊಂಡಿದ್ದಾರಲ್ಲ. ಹಾಗಂದ್ರೆ ಸಂವಿಧಾನಕ್ಕೆ ಏನು ಅರ್ಥ ಇದೆ ಇಲ್ಲಿ? ಅದಕ್ಕಾಗಿ ಎಲ್ಲ ಈ ಒಂದು ಪ್ರತಿಭಟನೆ, ಘೋರವಾಗಿರ್ತಕ್ಕಂತಹ ಪ್ರತಿಭಟನೆ, ಈ ಒಂದು ಹೋರಾಟ ಮಾಡಲೇಬೇಕು. ಆ ಪ್ರಜ್ವಲ್ನನ್ನು ಹಿಡಿಲೇಬೇಕು, ಆತನಿಗೆ ತಕ್ಕ ಶಾಸ್ತಿ, ತಕ್ಕ ಶಿಕ್ಷೆಯನ್ನು ಮಾಡಲೇಬೇಕು ಅಂತ ಹೇಳಿ ನಾನು ಈ ನಾಡಿನ ಎಲ್ಲ ಮಹಿಳೆಯರ ಪರವಾಗಿ ನಾನು ಇವತ್ತು ಹೇಳ್ತಾ ಇದ್ದೀನಿ. ಈಗ ಕಾನೂನು ಅಂತಂದ್ರೆ ಅದು ಏನಂತಂದ್ರೆ ಬರೀ ಅದು ವೇದಿಕೆ ಮೇಲೆ ಮಾಡ್ತಕ್ಕಂಥ ಭಾಷಣ ಅಲ್ಲ. ಅದು ಕಾನೂನು ಅಂತಂದ್ರೆ ಅದು ಬದುಕು. ಆ ಕಾನೂನಿನ ಆಶಯದಂತೆ ನಾವೆಲ್ಲ ಬದುಕಬೇಕಾಗಿದೆ. ಹೀಗಾಗಿ ಇವತ್ತು ರಾಜಕೀಯ ವ್ಯಕ್ತಿಗಳಿಗೆ ಕಾನೂನು ಅದನ್ನು ಹೇಗಾದರೂ ಮಾಡಿ ನಾವು ಹೇಗೆ ಬೇಕಾಗ ನಮಗೆ ಹೆಂಗೆ ಬೇಕಂಗೆ ಅದನ್ನು ತಿದ್ದುಕೊಂಡು ಬರ್ಕೊಂಡು ನಾವು ಅದನ್ನು ಹೆಂಗೆ ಬೇಕಂಗೆ ನಾವು ಬಳಸ್ಕೋಬಹುದು ಅಂತ ಅಲ್ಲ. ಕಾನೂನು ಎಲ್ಲರಿಗೂ ಒಂದೇ ರೀತಿಯಾಗಿರುತ್ತೆ. ಅಂದಾಗ ಈ ರಾಜಕೀಯ ಆಗಿರಲಿ, ಧರ್ಮ ಆಗಿರಲಿ, ಜಾತಿ ಮತ ಯಾವುದೇ ಪಂಥ ಆಗಿರಲಿ, ಕಾನೂನಿಗೆ ವಿರುದ್ಧವಾಗಿ ಯಾವುದು ನಡೀತಾ ಇದೆಯೋ ಅದೆಲ್ಲವೂ ಕೂಡ ಏನು ಅಂತಂದ್ರೆ ಅದು ವಿರುದ್ಧವಾಗಿರ್ತಕ್ಕಂಥದ್ದೇ. ಅದು ಏನಂತಂದ್ರೆ ಆಗಬಾರ್ದು. ಈ ಥರದ ಒಂದು ಕೆಲಸಗಳು, ಈ ಥರದ ಒಂದು ಘಟನೆಗಳು ಸಂಭವಿಸಬಾರ್ದು. ಹಂಗಂದ್ರೆ ಮಹಿಳೆಗೆ ಭದ್ರತೆ ಏನಿದೆ ಇಲ್ಲಿ? ಈ ರಾಜಕೀಯ ವ್ಯಕ್ತಿಗಳು ಪ್ರಭುಗಳು ಅನ್ಸ್ಕೊಂಡವರೇ ಈ ಥರ ಮಾಡ್ತಾ ಇದ್ರ, ಹಾಗಂದ್ರೆ ಉಳಿದವ್ರಿಗೆ ಏನು ಹಿಂಗೆಲ್ಲ ನಡೆದಾಗ ಏನು ಬೆಲೆ ಐತಿ ಅವರಿಗೆ? ದೇಶವನ್ನು ರಕ್ಷಣೆ ಮಾಡುವಂಥವ್ರು ದೇಶವನ್ನು ಭಕ್ಷಣೆ ಮಾಡ್ತೀನಿ ಅಂತಂದರೆ ಅಲ್ಲಿ ಏನು ಬೆಲೆ ಇದೆ ಅವರಿಗೆ? ಹಾಸನದಲ್ಲಿ ಇತ್ತೀಚೆಗೆ ನಡೆದ
ಪೆನ್ಡ್ರೈವ್ ಘಟನೆ ಬಹಳ ವಿಷಾದನೀಯ ಮತ್ತು ಬರೀ ನಮ್ಮ ರಾಜ್ಯದ ಅಷ್ಟೇ ಅಲ್ಲ, ದೇಶದ ರಾಜಕಾರಣದಲ್ಲೇ ಅಥವಾ ಸಾಮಾಜಿಕ ಜೀವನದಲ್ಲೇ ಒಂದು ರೀತಿ ಕಪ್ಪು ಚುಕ್ಕೆ ಅಂತ ಹೇಳ್ಬೋದು. ಮತ್ತು ಕಪ್ಪು ಚುಕ್ಕೆ ಅನ್ನೋದಕ್ಕಿಂತ ಇದು ಭಾಳ ನಾವೆಲ್ಲರೂ ಕೂಡ ತಲೆ ತಗ್ಗಿಸುವಂತಹ ಒಂದು ಘಟನೆ. ಒಂದು ಮಹಿಳೆಯಾಗಿ ನಾನು ಯಾವುದೇ ಪಾರ್ಟಿ ಇರ್ಬೋದು, ನಾನು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು ಅಥವಾ ಜನತಾದಳ ಇರ್ಬೋದು, ಯಾವುದೇ ಪಾರ್ಟಿ ಆಗಲಿ, ನಾನು ಒಂದು ಹೆಣ್ಣಾಗಿ ಅಲ್ಲಿ ಯಾರು ಸಂತ್ರಸ್ತರಾಗಿದ್ದಾರೆ ಆ ಮಹಿಳೆಯರ ಪರ ನಿಲ್ಲೋದು ಪ್ರತಿಯೊಬ್ಬರ ಜವಾಬ್ದಾರಿ. ಒಂದು ಧರ್ಮಾಧಾರಿತ ಒಂದು ಅತ್ಯಾಚಾರ ಆಗಲಿ, ಕೊಲೆ ಆಗಲಿ, ಅವು ಯಾವುದು ನಡಿಬಾರ್ದು. ಆದರೆ ಅದಾದಾಗ ರಣಹದ್ದುಗಳಾಗೆ ಬರುವ ನಮ್ಮ ಕೆಲವು ಏನು ಮಹಿಳಾ ನಾಯಕರು ಇರ್ಬೋದು, ಯಾರೇ ಇರ್ಬೋದು, ನಾನು ಪಾರ್ಟಿ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಅವರೆಲ್ಲರೂ ಕೂಡ ಈಗ ಯಾವುದೇ ಪಾರ್ಟಿಲಿರುವ ಯಾವುದೇ ಮಹಿಳಾ ನಾಯಕಿಯರು ಅಥವಾ ಕಾರ್ಯಕರ್ತರು ಅಥವಾ ಎಲ್ಲ ಲೇಖಕಿಯರು ಎಲ್ಲರೂ ಕೂಡ ಒಟ್ಟಾಗಿ ಈ ಘಟನೆಯನ್ನು ಒಕ್ಕೊಲರಿನಿಂದ ವಿರೋಧಿಸಬೇಕು. ಇದರಲ್ಲಿ ಸೇಫ್ ಝೋನು ಅಥವಾ ಆ ಕಡೆನೂ ಇಲ್ಲ, ನಾನು ಈ ಕಡೆನೂ ಇಲ್ಲ ಅಥವಾ ಸೇಫ್ ಝೋನಲ್ಲಿರೋ ಕಾಲ ಅಲ್ಲ ಇದು. ಎಲ್ಲರೂ ಒಟ್ಟಾಗಿ ಇದನ್ನು ಒಂದೇ ಇದರಿಂದ ವಿರೋಧಿಸಬೇಕು. ಮತ್ತು 30ರಂದು ನಡೆಯಲಿರುವ ಈ ಹೋರಾಟಕ್ಕೆ ಎಲ್ಲರೂ ಕೂಡ ತಮ್ಮ ಕೆಲವರಿಗೆ ಅಲ್ಲಿ ಹೋಗ್ಲಿಕ್ಕಾಗದೇ ಇರ್ಬೋದು, ಒಂದು ದೊಡ್ಡ ಸಮುದ್ರಕ್ಕೆ ಹೇಗೆ ಹಲವಾರು ನದಿಗಳು ಸೇರಿ ಆ ಸಮುದ್ರಕ್ಕೆ ಒಂದು ಬಲ ಬರುತ್ತೋ ಅದೇ ರೀತಿ ಎಲ್ಲರೂ ಸಹ ತಮ್ಮ ಕಾಂಟ್ರಿಬ್ಯೂಷನನ್ನು ತಮ್ಮ ಕೊಡುಗೆಯನ್ನು ಸಲ್ಲಿಸೋದ್ರ ಮೂಲಕ ಎಟ್ಲೀಸ್ಟ್ ತಮ್ಮ ಊರುಗಳಲ್ಲಿ ಅಥವಾ ತಮ್ಮ ಈ ಸೋಷಿಯಲ್ ಮೀಡಿಯಾದಲ್ಲಿ, ನಾವೇನು TV ಮಾಧ್ಯಮಕ್ಕೆ ಹೋಗಬೇಕಂತಿಲ್ಲ, ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ನಾವು ಈ ಘಟನೆಯನ್ನು ಮೆನ್ಷನ್ ಮಾಡೋದ್ರ ಮೂಲಕ, ಅದನ್ನು ವಿರೋಧಿಸೋದ್ರ ಮೂಲಕ ಏನು ಒಂದು ಇಡೀ ಮಹಿಳಾ ಸಮಾಜ ಈ ರೀತಿಯ ಒಂದು ನೀಚ ಕೃತ್ಯದ ವಿರುದ್ಧ ಇದೆ ಅನ್ನೋದನ್ನು ನಾವೆಲ್ಲರೂ ಪ್ರೂವ್ ಮಾಡಬೇಕಾದ ಅಗತ್ಯ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಧನ್ಯವಾದ. ಅವನೊಬ್ಬ ಸೆಕ್ಸ್ ರೋಗ ಇರ್ಬೋದು, ಅವನಿಗೆ ಮಾನಸಿಕ ಕಾಯಿಲೆ ಇರ್ಬೋದು, ಅಥವಾ ಅಧಿಕಾರ ಮದ ತುಂಬಿ ತುಳುಕಿ PM ಮನೆ ಮಗ, PM ಮನೆ ಮೊಮ್ಮಗ, CM ಮನೆ ಮಗ, ಅವರಪ್ಪ ಮಿನಿಸ್ಟ್ರು, ಅವನು MP ಆಗಿದ್ದವನು. ಸೊ ಅಷ್ಟು ಅಧಿಕಾರದ ಮದ ದಶಕಗಳಿಂದ ಅವ್ರ ಮನೆಯಲ್ಲಿ ಕೂತು ಆ ಮದ ಅವನ ಕೈಲಿ ಕೆಲಸ ಮಾಡಿಸಿದೆ. ಮಹಿಳೆಯರನ್ನ, ಪಾರ್ಟಿಯಲ್ಲಿದ್ದಂಥ ಮಹಿಳೆಯರನ್ನ, ಹಾಸನದಲ್ಲಿ ಸುತ್ತಮುತ್ತ ಇರುವಂಥ ಅಧಿಕಾರದಲ್ಲಿರುವಂಥ ಮಹಿಳೆಯರನ್ನ, ಸುತ್ತಮುತ್ತ ಅವನ ಕ್ಷೇತ್ರದಲ್ಲಿ ಯಾರೆಲ್ಲ ಸಹಾಯ ಮಾಡ್ಕೊಂಡು ಬರ್ತಿದ್ರೋ ಆ ಮಹಿಳೆಯರನ್ನ ಎಲ್ಲರನ್ನು, ಆ ಮಹಿಳೆಯರ ಮಕ್ಕಳುಗಳನ್ನು, ಮನೆ ಕೆಲಸದಲ್ಲಿದ್ದವರನ್ನು, ಅವ್ರ ಮಕ್ಕಳುಗಳನ್ನು ಎಲ್ಲರನ್ನು ಶೋಷಣೆ ಮಾಡಿದ್ದಾನೆ. ಹೀಗೆ ಅಧಿಕಾರದ ಮಧ್ಯದಿಂದ ಎದುರಿಸಿ ಬೆದರಿಸಿ ಎಲ್ಲ ಮಾಡಿಬಿಟ್ಟು, ಇಲ್ಲಾಂದರೆ ಯಾರೂ ಹಂಗೆ ಹೋಗೋದಿಲ್ಲ. ಜೊತೆಗೆ ಅವನಿಗೆ ಇನ್ನೊಂದು ಮಾನಸಿಕ ಕಾಯಿಲೆ ಏನಿತ್ತು ಅದನ್ನು ವಿಡಿಯೋ ಬೇರೆ ಮಾಡ್ಕೊಂಡಿದ್ದಾನೆ. ವಿಡಿಯೋ ಮಾಡ್ಕೊಂಡವನು ಜವಾಬ್ದಾರಿಯುತವಾಗಿ ಅದನ್ನು ವಿತ್ ಕನ್ಸೆಂಟ್ ವಿಡಿಯೋ ಮಾಡ್ಕೊಂಡಿದ್ದಿದ್ರೆ ಇನ್ ಕೇಸ್, ಇಲ್ಲ ಅಂದರೆ ಅದು ಕೂಡ ಅಫೆನ್ಸು. ಅದನ್ನು ಜವಾಬ್ದಾರಿಯುತವಾಗಿ ಯಾರಿಗೂ ಸಿಗದಲೇ ಇರೋ ಹಾಗೆ ಇಡಬೇಕಾಗಿದ್ದು ಅವನ ಕರ್ತವ್ಯ ಆಗಿತ್ತು. ಅದೂ ಬೇಜವಾಬ್ದಾರಿತನದಿಂದ ಯಾರ್ಯಾರಿಗೋ ಸಿಗೋ ಹಾಗೆ ಮಾಡಿದ್ದಾನೆ. ಅದನ್ನು ಪರ್ಪಸ್ಫುಲ್ಲಾಗಿ ಮಾಡಿದ್ನೋ ಇಲ್ವೋ ಅದನ್ನು ಅವನೇ ಬಂದು ಹೇಳಬೇಕು. ಸೊ ಅಕಸ್ಮಾತ್ ಅವನು ತಪ್ಪು ಮಾಡಿಲ್ಲ ಅಂತ ಅವ್ನಿಗೆ ಅನಿಸಿದ್ದಿದ್ರೆ, ಅಷ್ಟು ರಾಜಾರೋಷವಾಗಿ ದಶಕಗಳಿಂದ ವರ್ಷಾನುಗಟ್ಟಲೆ ಈ ಕೆಲಸ ಮಾಡಿದಾನಲ್ಲ, 2000 3000 ವಿಡಿಯೋಗಳು ಸಿಕ್ಕಿದ್ದಾವೆ, ವಿಡಿಯೋ ಫೋಟೋಗಳು. ಅವನಿಗೆ ಅಷ್ಟು ಧೈರ್ಯ ಇದ್ದಿದ್ದಿದ್ರೆ ಇರಬೇಕಿತ್ತು ದೇಶದಲ್ಲಿ. ಯಾಕೆ ಡರ್ಪೋಗ್ತಾರೆ ಓಡೋಗಿದ್ದಾನೆ? ದೊಡ್ಡ ಹೇಡಿ ಅಲ್ವಾ ಅವನು? ಹಿಂಗೆ ಓಡೋಗ್ಬೇಕಾ? ಒಬ್ಬ MP ಆಗಿದ್ದವನು, ಒಬ್ಬ ಪ್ರೈಮ್ ಮಿನಿಸ್ಟ್ರ್ ಮೊಮ್ಮಗ, ಒಬ್ಬ ಚೀಫ್ ಮಿನಿಸ್ಟ್ರ್ ಮಗ, ತಾನೇ MP ಆಗಿದ್ದವನು ಹಿಂಗೆ ಓಡೋಗಿದ್ದಾನೆ ಅಂತ ಅಂದರೆ ಎಂತಹ ದರಿದ್ರ ಕೆಟ್ಟ ಬುದ್ಧಿ, ಹೇಡಿತನ ಇರಬೇಕು ಅವನಿಗೆ. ಮತ್ತು ಅವನ ಮನೆಯವರು ಎಲ್ಲರೂ ನುಗ್ಬೇಕು ಕೂಡ, ಅವನ ತಾತನಿಂದ ಹಿಡಿದು ಅಪ್ಪ, ಚಿಕ್ಕಪ್ಪ, ಅಮ್ಮ ಯಾರೆಲ್ಲ ಇದ್ದಾರೋ ಎಲ್ಲರೂ ಅವನು ಈ ದರಿದ್ರ ಬುದ್ಧಿ ಗೊತ್ತಿರಲ್ವ ಮನೆಯಲ್ಲಿ ನಡೆಯೋವರಿಗೆ. ತನ್ನ ಮನೇನ ಸರಿಯಾಗಿ ನೋಡ್ಕೊಳ್ಳೋಕ್ಕಾಗ್ದಲೇ ಇರುವಂತಹ, ಸಾಮರ್ಥ್ಯ ಇಲ್ಲದೇ ಇರುವಂತಹ ಅಪ್ಪ, ತಾತ, ಚಿಕ್ಕಪ್ಪ, ಅಮ್ಮಗಳು ದೇಶನ ಹೆಂಗೆ ನೋಡ್ಕೋತಾರೆ? ಅವ್ರು ಯಾರೂ ಕೂಡ ಅರ್ಹರಲ್ಲ ರಾಜಕಾರಣದಲ್ಲಿರೋದಕ್ಕೆ. ಮುಚ್ಚಾಕಕ್ಕೆ ಸಾಧ್ಯ ಇಲ್ಲ, ನಾವು ಬಿಡೋದಿಲ್ಲ. ಇಡೀ ದೇಶದ ಮಹಿಳೆಯರು ಮತ್ತು ಮಹಿಳಾ ಪರ ಪುರುಷರು ಕೂಡ ಎದ್ದಿದ್ದಾರೆ. ಟ್ರಾನ್ಸ್ ಸಮುದಾಯದವರು ನಮ್ಮ ಜೊತೆಗಿದ್ದಾರೆ. ಮುಚ್ಚಾಕ್ಲಿಕ್ಕೆ ಸಾಧ್ಯ ಇಲ್ಲ, ಯಾರಿಗೂ ಸಾಧ್ಯ ಇಲ್ಲ ಮುಚ್ಚಾಕ್ಲಿಕ್ಕೆ. ಆದರೆ ಅವನು ಅಡಗ್ಕೊಂಡು ಕೂತಿರೋದನ್ನು ಈಗಿನ BJP ಸರ್ಕಾರ, ಈಗಿನ ಹೋಮ್ ಮಿನಿಸ್ಟರ್ ಆಗಿರುವಂಥ ಅಮಿತ್ ಶಾ ತಕ್ಷಣ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ರದ್ದುಗೊಳಿಸಿ ಅವನು ಯಾವುದೇ ದೇಶದ ಮೂಲೆಯಲ್ಲಿದ್ರೂ ಕೂಡ ಇಮ್ಮಿಡಿಯೇಟಾಗಿ ವಾಪಸ್ ಕರ್ಕೊಂಡು ಬರುವಂತಹ ಕರ್ತವ್ಯದಲ್ಲಿ ಕಾರ್ಯೋನ್ಮುಖರಾಗಬೇಕು. ಸೊ ಯಾವುದೋ ಒಬ್ಬ ಯುವಕ ಅಷ್ಟು 1000 ಗಟ್ಟಲೆ ವಿಡಿಯೋಗಳನ್ನು ಮಾಡಿಟ್ಕೊಂಡು, 100 ಗಟ್ಟಲೆ ಹೆಣ್ಮಕ್ಳನ್ನು ಅನುಭವಿಸಿ ಅದನ್ನು ವಿಡಿಯೋ ಮಾಡಿಟ್ಕೊಂಡು, ಅದನ್ನು ನೋಡಿ ತನ್ನನ್ನು ತಾನು ಗಂಡಸು ಅಂತ ಖಚಿತಪಡಿಸ್ಕೊಳ್ಳೋಕ್ಕೆ ನೋಡಿ ನಾನು ಕೆರಳ್ತೀನೋ ಇಲ್ವೋ, ನನ್ನಲ್ಲಿ ಗಂಡಸ್ತನ ಇದೆಯೋ ಇಲ್ವೋ ಅಂತ ಅವನು ಯೋಚನೆ ಮಾಡ್ತಾನೆ ಅಂತಂದರೆ, ನನಗೆ ಒಬ್ಬ ವೈದ್ಯಾಗಿ ಇದರೊಳಗೆ ಪರ್ಸ್ನಾಲಿಟಿ ಡಿಸಾರ್ಡರ್ ಕಾಣುತ್ತೆ. ಇದು ಬರೀ ಪರ್ಸ್ನಾಲಿಟಿ ಡಿಸಾರ್ಡರ್ ಅಷ್ಟೇ ಅಲ್ಲ, ಅದು ಈ ಸಮಾಜದ ಡಿಸಾರ್ಡರ್ ಸಹ. ಪ್ರಜ್ವಲ್ ರೇವಣ್ಣ ಮೊದಲನೇದು ಅಲ್ಲ, ಪ್ರಜ್ವಲ್ ರೇವಣ್ಣ ಕೊನೆಯದು ಅಲ್ಲ.
ತುಂಬ ಜನ ಅನ್ಕೊಳ್ತಾ ಇರ್ಬೋದು, ಓಹೋ ನಾನು ಹೀಗೆ ಎಷ್ಟೋ ಮಾಡಿದ್ನಲ್ಲ, ಸದ್ಯ ನಂದು ಬಯಲಾಗಲಿಲ್ಲ ಇವನದ್ದು ಬಯಲಾಯಿತು. ಅಥವಾ ಪ್ರಜ್ವಲ್ ರೇವಣ್ಣ ಅನ್ಕೊಂತ ಇರ್ಬೋದು, ನಾನು ಒಬ್ಬನೇನಲ್ಲ ಇದನ್ನು ಮಾಡಿದ್ದು, ಎಷ್ಟೋ ಜನ ಮಾಡಿದ್ದಾರೆ, ನನ್ನ ಲಕ್ ಸರಿ ಇರಲಿಲ್ಲ, ನಾನು ಯಾವುದೋ ನಿಂಬೆಹಣ್ಣನ್ನು ಎಡಗೈ ಕಟ್ಕೊಳ್ಳೋದು ಬಲಗೈ ಕಟ್ಕೊಂಡೆ, ಇನ್ಯಾವುದೋ ದೇವರಿಗೆ 10 ಸಲ ತಿರುಗಬೇಕಾಗಿದ್ದು 11 ಸಲ ತಿರುಗಿಬಿಟ್ಟೆ, ಅದಕ್ಕೆ ಹಿಂಗಾಯ್ತು ಅಂತ ಅವ್ನು ಯೋಚಿಸ್ತಿರ್ಬೋದು ಅಷ್ಟೇ ಹೊರತು ಇದನ್ನೊಂದು ಅನಾಮಲಿ ಅಂತ, ಅಬ್ನಾರ್ಮಲ್ ಅಂತ ಬಹುಪಾಲು ಸಮಾಜ, ಗಂಡು ಮೇಲರಿಮೆಯ ಸಮಾಜ ಭಾವಿಸಲ್ಲ. ನೀವು ಯೋಚನೆ ಮಾಡಿ, ಆ ಒಂದು ಇಡೀ ಕುಟುಂಬ ಪೊಲಿಟಿಕಲ್ ಫ್ಯಾಮಿಲಿ, ಅಜ್ಜ ಅಪ್ಪ ದೊಡ್ಡಮ್ಮ ಚಿಕ್ಕಮ್ಮ ಎಲ್ಲರೂ ಪೊಲಿಟಿಕಲ್ ಹಿನ್ನೆಲೆಯಿಂದ ಬಂದಿರುವಂಥವ್ರು, ಸಾಕಷ್ಟು ದುಡ್ಡಿರುವಂಥವ್ರು. ಇದೇ ಪೊಲಿಟಿಕಲ್ ಹಿನ್ನೆಲೆಯಿಂದ ಬಂದಿರೋ ಹೆಂಗಸ್ರಿಲ್ವೇನ್ರಿ? ಹೆಣ್ಮಕ್ಳಿಲ್ವಾ? ಪೊಲಿಟಿಕಲ್ ಫ್ಯಾಮಿಲಿಯಿಂದ ಬಂದಿರೋ ಹೆಣ್ಮಕ್ಳಿಲ್ವಾ? ದುಡ್ಡಿರುವಂಥ ಹೆಣ್ಮಕ್ಳಿಲ್ವಾ? ಅವರೆಲ್ಲ 100 ಜನ ಗಂಡು ಹುಡುಗರು ಅಥವಾ 200 ಜನ ಹುಡುಗರ ಜೊತೆ ಅವ್ರ ಜೊತೆ ತಮ್ಮ ಸಂತೋಷವನ್ನು ಅನುಭವಿಸಿ ಅದನ್ನೆಲ್ಲ ವಿಡಿಯೋ ಮಾಡಿ ಅದನ್ನು ನೋಡಿ ಆ ಥರದ್ದು ನಾವು ಯಾವತ್ತಾರು ಕೇಳಿದ್ದೀವ? ಒಂದು ಇನ್ಸಿಡೆಂಟ್